सहन सहनावतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु कृतिषु विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। तत्र तत्र चतुर्थो विषयः ब्रह्मणो जगत्कारणत्व व्यवहारः इति विषयम् अधिकृत्य इदानीं विचारयामः। सर्वप्रथमे सर्वप्राथम्येन श्री श्री स्वामिचरणानां प्रशस्तिश्लोकमेकं पठित्वा तेषाम् अनुग्रहं च प्राप्य प्रकृतं ग्रन्थभागं यथा स्वविपादानुग्रहं विचारयामः। ॐ कषायरहितं काषायवासं परोपनिष्ठं परिपूर्णबोधं वन्दे निजं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निजं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। तत्र चतुर्थो विषयः ब्रह्मणो जगत्कारणत्व व्यवहारः। ॐ अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्यप्रमाणज्ञान संप्रदायविदो गुरून् नत्वा विशुद्ध वेदांत परिभाषा ಪ್ರಕಾಶ್ಯತೆ. ಸ್ವಾಮಿಪಾದರವರು ಇಲ್ಲಿ ನೋಡಿ, ಅವರ ಗುರುಗಳಿಗೆ ನಮಸ್ಕಾರವನ್ನ ಮಾಡಿ ಈ ಒಂದು ಗ್ರಂಥಾರಂಭವನ್ನ ಮಾಡ್ತಾ ಇದ್ದಾರೆ. ಹೌದು ತಾನೆ? ಅವರ ಗುರುಗಳು ಅಂತಂದ್ರೆ ಯಾರು ಅಂತಂದ್ರೆ
ಅವರೇ ಹೇಳ್ಕೊಂಡಿದ್ದಾರೆ ಇಲ್ಲಿ. ಇದೇನು ಹೊಸ ವಾಕ್ಯ ಅಲ್ಲ. ಇದನ್ನ ಸುರೇಶ್ವರಾಚಾರ್ಯರು ಹೇಳಿದ್ರು, ಮತ್ತೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಹೇಳಿದ್ರು. ಅದನ್ನೇ ಸ್ವಾಮಿಪಾದರು ಇಲ್ಲಿ ಈ ಅದೇ ವಾಕ್ಯವನ್ನು ಅರ್ಥವನ್ನು ಬರತಕ್ಕಂತಹ ವಾಕ್ಯವನ್ನು ಹೇಳಿ ತಮ್ಮ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಶುರು ಮಾಡ್ತಾ ಇದ್ದಾರೆ. ಎಂತಹ ಗುರುಗಳು? 3 ಜನ ಹೇಳಿದ್ದು ಒಂದೇ ತರ. ಪದವಾಕ್ಯ ಪ್ರಮಾಣ ಜ್ಞಾನ ಸಂಪ್ರದಾಯವಿದೋ ಗುರೂನ. ಎರಡೂ ಕೂಡ ಬಹಳ ಬಹಳ ಮುಖ್ಯವಾದ ಪದ. ಎಲ್ಲಿ? ಅದ್ವೈತ ವೇದಾಂತ ಸಂಪ್ರದಾಯದಲ್ಲಿ ಅದ್ವೈತ ವೇದಾಂತವನ್ನ ಹೇಳುವಾಗ, ಅದ್ವೈತ ವೇದಾಂತವನ್ನ ಪ್ರತಿಪಾದನೆ ಮಾಡುವಾಗ, ಅಥವಾ ವೇದಾಂತ ವಾಕ್ಯಗಳಿಗೆ ಅದ್ವೈತ ಪರವಾಗಿ ಅರ್ಥವನ್ನು ಮಾಡುವಾಗ ಅದು ಸರಿಯಾಗಿದೆ. ಏನು? ವೇದಾಂತ ವಾಕ್ಯಗಳಿಗೆ ಅದ್ವೈತ ಪರವಾದ ಅರ್ಥವನ್ನು ಮಾಡುವಾಗ, ಅರೆ ಹೌದು, ಬೇಕಾದ ಹಾಗೆ ಅರ್ಥವನ್ನು ಮಾಡಬೇಕಿದ್ದಾರೆ. ಯಾವುದಕ್ಕೆ? ವೇದಾಂತ ವಾಕ್ಯಗಳಿಗೆ. ಆದ್ದರಿಂದ ವೇದಾಂತ ವಾಕ್ಯಗಳಿಗೆ ನಿಜವಾದ ಅರ್ಥ ಏನು ಅಂತ ಅನ್ನುವುದು, ಅದನ್ನ ಪ್ರತಿಪಾದನೆ ಮಾಡುವಾಗ ಏನನ್ನ ಅನುಸರಿಸಬೇಕಾದ ಕ್ರಮ ಯಾವುದನ್ನು ಅನುಸರಿಸಬೇಕು ಅಂತಂದ್ರೆ, ಪದವಾಕ್ಯ ಪ್ರಮಾಣ ಜ್ಞಾನ ಗುರೂನ್ ಒಂದು ಮೊಟ್ಟ ಮೊದಲನೆಯದು. ಆ ಗುರು ಹೇಗಿರ್ಬೇಕು? ಪದವಾಕ್ಯ ಪ್ರಮಾಣ ಜ್ಞಾನ ಆಗಿರ್ಬೇಕು. ವ್ಯಾಕರಣ, ಮೀಮಾಂಸ, ನ್ಯಾಯ ಎಲ್ಲವನ್ನೂ ಕೂಡ ಬಲ್ಲವನಾಗಿರ್ಬೇಕು. ವೇದಾಂಗವನ್ನ ಬಲ್ಲವನಾಗಿರ್ಬೇಕು ಅಂತಹವನು. ಮತ್ತೆ ಇಷ್ಟಿದ್ರೆ ನೋಡಿ, ಇಷ್ಟೇ ಇದ್ಬಿಟ್ರೆ ವೇದಾಂತ ವಾಕ್ಯಗಳಿಗೆ ಅದ್ವೈತ ಪರವಾದ ಅರ್ಥವನ್ನು ಮಾಡೋದು ಸ್ವಲ್ಪ ಕಷ್ಟವಾಗಿಬಿಡುತ್ತೆ. ಯಾವುದು? ಇಷ್ಟೇ ಪದವಾಕ್ಯ ಪ್ರಮಾಣ ಅಂತಕ್ಕಂಥದ್ದನ್ನೇ ಇಟ್ಕೊಂಡ್ಬಿಟ್ರೆ ಅದ್ವೈತಾರ್ಥವನ್ನು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಹೇಳಿದ್ರು ಎಂಥದ್ದು? ಸಂಪ್ರದಾಯವಿದೋ ಗುರು. ಏನಾಗಿರ್ಬೇಕು? ಪದವಾಕ್ಯ ಪ್ರಮಾಣ ಜ್ಞಾನ ಗುರುನ ಅಪಿತ ಸಂಪ್ರದಾಯವಿದೋ ಗುರು. ಇಬ್ಬರು, ಅವನು ಸಂಪ್ರದಾಯವಿದೂ ಆಗಿರಬೇಕು. ಅಂದ್ರೇನು? ಅದ್ವೈತ ವೇದಾಂತ ವಾಕ್ಯಗಳಿಗೆ ಅದ್ವೈತ ಪರವಾಗಿ ಅರ್ಥವನ್ನು ಮಾಡುವಾಗ ಅವನು ಏನಾಗಿರ್ಬೇಕು? ಸಂಪ್ರದಾಯವನ್ನು ಬಲ್ಲ ಗುರುವಾಗಿರ್ಬೇಕು ಅಷ್ಟೆ. ಈಗ ಬೇರೆಯವರೆಲ್ಲ ಅರ್ಥ ಮಾಡಿದ್ದಾರಲ್ಲ, ದ್ವೈತ ಪರವಾಗಿ ಅರ್ಥ ಮಾಡಿದ್ದಾರೆ, ವಿಶಿಷ್ಟಾದ್ವೈತ ಪರವಾಗಿ ಅರ್ಥ ಮಾಡಿದ್ದಾರೆ, ಶೈವಾದ್ವೈತ ಪರವಾಗಿ, ವಿಷ್ಣುದ್ವೈತ ಪರವಾಗಿ, ದ್ವೈತಾದ್ವೈತ ಪರವಾಗಿ ಏಕಾದಷ್ಟು ಜನ ಅರ್ಥ ಮಾಡಿದ್ದಾರೆ. ಅವರಿಗೆ ನಾವು ಏನು ಹೇಳಬಹುದು? ಆದರೆ ಅವನ್ನ ನಾವು ಹೇಳೋದಕ್ಕೆ ನಾವು ಸಮರ್ಥರಲ್ಲ. ಆದರೂ ಕೂಡ ಒಂದೇ ಮಾತ್ರ ಹೇಳೋದಾದ್ರೆ, ಅವರಿಗೆ ಈ ವೇದಾಂತ ಸಂಪ್ರದಾಯ ಗೊತ್ತಿರಬಹುದು, ಇಲ್ಲ ಅಂತಲ್ಲ, ಅವರು ಕೂಡ ಸರ್ವಜ್ಞರು. ಅದನ್ನ ಅವರು ಅನುಸರಿಸಿಲ್ವೋ ಏನೋ ಅದನ್ನು ಹೇಳೋ ಹಾಗಿಲ್ಲ. ಒಟ್ಟಲ್ಲಿ ಆ ಭಾಗ ಇಲ್ಲ. ಏನಿದೆ? ಪದವಾಕ್ಯ ಪ್ರಮಾಣ ಇದೆ, ಅವರು ಕೂಡ ಅದನ್ನು ಅನುಸರಿಸಿ ಅರ್ಥ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಸಂಪ್ರದಾಯವಿದೋ ಗುರೂನ್. ಸಂಪ್ರದಾಯವಿದೋ ಗುರೂನ್ ಅಂತ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಯಾರನ್ನ ಹೇಳಿದ್ದಾರೆ ಉದ್ದೇಶ ಮಾಡಿ? ಸುರೇಶ್ವರರನ್ನ, ಶಂಕರರನ್ನ, ಮತ್ತೆ ಗೌಡಪಾದರನ್ನ, ಆಚಾರ್ಯ ತ್ರಯರನ್ನ ಇಲ್ಲಿ ನಮಸ್ಕಾರ ಮಾಡಿ ಅವರನ್ನ ಸಂಪ್ರದಾಯವಿದರು ಎನ್ನುವುದಾಗಿ ಹೇಳಿದ್ದಾರೆ. ಶಂಕರ ಭಗವತ್ಪಾದರು ಕೂಡ ಇದನ್ನೇ ಮಾಡಿದ್ರು. ಏನನ್ನ? ತಮ್ಮ ಪರಮ ಗುರುಗಳಾದ ಗೌಡಪಾದಾಚಾರ್ಯರನ್ನ ನಮಸ್ಕರಿಸುವಾಗ ನಮ್ಮ ಗುರುಗಳು ಎಂತವ್ರು ಗೊತ್ತೇ? ಸಂಪ್ರದಾಯವಿದರು ಅಂತ ಹೇಳಿ ಅವರನ್ನು ಗೌರವಿಸಿದ್ರು. ಅದೇ ಒಂದು ಇದನ್ನ ಇಲ್ಲಿ ಸ್ವಾಮಿಗಳು ಕೂಡ ಪರಿವರ್ತನೆ, ಅದನ್ನ ಅನುಸರಣೆ ಮಾಡಿ ಅದನ್ನು ಹೇಳ್ತಾ ಇದ್ದಾರೆ. ಯಾಕೆ ಸುಮ್ಮನೆ ಕೆಲವು ವಿಚಾರ ಹೇಳಿದೆ ಅಷ್ಟೇ, ಇನ್ನೇನು.
ಬ್ರಹ್ಮಣೋ ಜಗತ್ಕಾರಣತ್ವ ವ್ಯವಹಾರ. ಇದರಲ್ಲಿ ಉದ್ದಕ್ಕೂ ನಾವು ಇಷ್ಟು ದಿನ ವಿಚಾರ ಮಾಡಿದ್ದೇವೆ. ಸಂಪ್ರದಾಯ ಬ್ರಹ್ಮವು ಈ ಜಗತ್ತಿಗೆ ಕಾರಣವಾಗಿದೆ. ಬ್ರಹ್ಮಕ್ಕೆ ಜಗತ್ಕಾರಣತ್ವ ಎಂಬತಕ್ಕಂಥದ್ದ ಹೇಳಿದ್ದಾರಲ್ಲ ಇಲ್ಲಿ ಉಪನಿಷತ್ತುಗಳಲ್ಲಿ. ಇದು ಹೇಗೆ ಬ್ರಹ್ಮವು ಜಗತ್ತಿಗೆ ಕಾರಣ ಅಂತ ಆಗಿಬಿಟ್ರೆ, ಉಪನಿಷತ್ತುಗಳಲ್ಲಿ ಬ್ರಹ್ಮವನ್ನ ಕುರಿತು ಏನೇ ಲಕ್ಷಣವನ್ನು ಹೇಳಿದ್ದಾರೋ ಯಾವುದು ಹೊಂದೋದಿಲ್ಲ. ಏನ್ ಹೇಳಿದ್ದಾರೆ? ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ಅಸ್ಥೂಲಂ ಮನನು ಯತ್ತದ್ರೇಶಮಗ್ರಾಹ್ಯಂ ಅಗೋತ್ರಮ ವರ್ಣಂ ಅಶಬ್ದಮ ಸ್ಪರ್ಶಮ ರೂಪಮ ಅವ್ಯಯಂ. ಯಾವುದು ಹೊಂದೋದಿಲ್ಲ. ಮತ್ತೆ ಹೀಗಿರ್ಬೇಕಾದ್ರೆ ಅದನ್ನು ನಾವು ಉಪನಿಷದ್ ವಾಕ್ಯ ತಪ್ಪು ಅಂತ ಹೇಳಕ್ಕಾಗೋದಿಲ್ಲ, ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಕ್ಕಾಗೋದಿಲ್ಲ. ಮತ್ತೆ ಇದನ್ನ ಹೇಗೆ ಅರ್ಥ ಮಾಡ್ಬೇಕು, ಹೇಗೆ ಸಮನ್ವಯ ಮಾಡಬೇಕು ಅಂತಂದ್ರೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿಪಾದರು. ಅದನ್ನ ಹೀಗೆ ಸಮನ್ವಯ ಮಾಡಿ ಅರ್ಥವನ್ನ ಮಾಡಬೇಕಾದರೆ ಒಂದು ಚೌಕಟ್ಟು ಅಂತ ಇದೆ. ಅದೇ ಸಂಪ್ರದಾಯ ಶುದ್ಧವಾಗಿ ಅರ್ಥವನ್ನು ಮಾಡಬೇಕು ಅಂತ ಹೇಳಿ ಅದು ಯಾವುದು ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಉದ್ದಕ್ಕೂ ಹೇಳಿದ್ದಾರೆ. ಅದನ್ನೇನು ಅಧ್ಯಾರೋಪ ಅಪವಾದ ಅಂತಕ್ಕಂಥದ್ದು. ಯಾಕೆ ಅಂದ್ರೆ ಅಧ್ಯಾರೋಪಾಪವಾದವನ್ನ ಆ ಪ್ರಕ್ರಿಯೆಯನ್ನು ನೀವು ಬೆಳೆಸದೆ ಹೋಗಿಬಿಟ್ಟರೆ ಅದ್ವೈತ ಹೊಂದೋದೇ ಇಲ್ಲ, ಅಪಾರ್ಥ ಆಗಿಬಿಡುತ್ತೆ. ಅದನ್ನ ಇಟ್ಕೊಂಡೇ ಇವತ್ತು ಅದ್ವೈತದ ಮೇಲೆ ಎಲ್ಲ ಆಕ್ಷೇಪಣೆ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅವರು ಸಂಪ್ರದಾಯ ಬಿಟ್ಟು ಮಾತಾಡ್ತಾ ಇದ್ದಾರೆ ಅಷ್ಟೇ. ಸಂಪ್ರದಾಯ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ಗೊತ್ತಿರಬಹುದು, ಆದರೆ ಅದನ್ನು ಬಿಟ್ಟು ಮಾತಾಡ್ತಾ ಇದ್ದಾರಷ್ಟೇ. ಹೀಗೆ ಆ ಸಂಪ್ರದಾಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಧ್ಯಾರೋಪ ದೃಷ್ಟಿಯಿಂದ ಇದನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮಕ್ಕೆ ಜಗತ್ ಕಾರಣತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ಹೇಗೆ? ಅಧ್ಯಾರೋಪ ದೃಷ್ಟಿಯಿಂದ ಅಂತ ಹೇಳಿ. ಮತ್ತೆ ಅಪವಾದ ಏನಾಗಿದ್ರು? ಅಧ್ಯಾರೋಪ ಒಂದೇ ಆಗಿಬಿಟ್ಟು ಸಾಲದು. ಅಧ್ಯಾರೋಪ ಒಂದೇ ಎಲ್ಲರೂ ಮಾಡಿದ್ದಾರೆ. ಬ್ರಹ್ಮಕ್ಕೆ ಜಗತ್ ಕಾರಣತ್ವವನ್ನ ಅಧ್ಯಾರೋಪ ಮಾಡಿರೋರು ಯಾರು? ಅದ್ವೈತ ಎಲ್ರೂ ಮಾಡಿದ್ದಾರೆ. ಒಬ್ಬರು ಬ್ರಹ್ಮ ಅಂತಾನೆ, ಒಬ್ಬ ಪರಮೇಶ್ವರ ಅಂತಾನೆ, ಒಬ್ಬ ವಿಷ್ಣು ಅಂತಾನೆ, ಏನೋ ಹೇಳ್ತಾರೆ, ಹೆಸರು ಬೇರೆ ಇರ್ಬೋದು. ಆದರೆ ಎಲ್ಲರೂ ಕೂಡ ಈ ಜಗತ್ ಕಾರಣತ್ವ ಎನ್ನುವುದನ್ನ ಈ ಬ್ರಹ್ಮಕ್ಕೆ ಕೊಟ್ಟೇ ಇದ್ದಾರೆ. ಹೆಸರು ಬೇರೆ ಹೇಳಿದ್ದಾರೆ ಅಷ್ಟೇ, ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಏನು? ಇಲ್ಲಿ ಅಪವಾದದಲ್ಲಿ ತಾತ್ಪರ್ಯ ಅಷ್ಟೇ, ಅಧ್ಯಾರೋಪದಲ್ಲಿ ಯಾವ ತಾತ್ಪರ್ಯವೂ ಇಲ್ಲ. ಮತ್ತೆ ಇಲ್ಲಿ ಅಪವಾದದಲ್ಲಿ ಮಾತ್ರ ತಾತ್ಪರ್ಯ. ಅಪವಾದ ಏನು ಅಂತಂದ್ರೆ ನೋಡಿ, ಇದು ಶಂಕರ ಭಗವತ್ಪಾದರೇ ಆಗಲಿ ಅಥವಾ ಉಪನಿಷತ್ತೇ ಆಗಲಿ ಯಾವ ಸಂದರ್ಭದಲ್ಲಿ ಹೇಳಿತ್ತೋ, ಎಲ್ಲರೂ ಪಕ್ಕದಲ್ಲಿ ಕೂತಿದ್ದಾರೆ, ಎದುರಿಗೆ ಪ್ರತಿಪಕ್ಷಿಗಳಾದವರು ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಾರ್ಥ, ಜೈನ, ಬೌದ್ಧ, ಚಾಲನ, ಇಂದ್ರಿಯ, ಕಾಪಾಲಿಕ, ಜ್ಞಾನಾಪತ್ಯ, ಮಹೇಶ್ವರ, ಅಯ್ಯಯ್ಯೋ ಎಷ್ಟು ಅವರು ಕಾಲದಲ್ಲೇ ಇದ್ದಂತಹವರು. ವೈದಿಕ ಮತಗಳು, ಅವೈದಿಕ ಮತಗಳು ಎಲ್ರೂ ಏನಾಗಿದ್ದಾರೆ? ಎಲ್ರೂ ಕೂತಿದ್ದಾರೆ. ಎಲ್ಲರೂ ಕೂಡ ಅವರೆಲ್ಲ ಯಾರು? ಮುಖ್ಯ ಗಮನಿಸಬೇಕಾದ ಅಂಶ ಏನು? ಅವರೆಲ್ಲರೂ ಕೂಡ ದ್ವೈತಿಗಳು. ಅದು ಗಮನಿಸಬೇಕಾದ ಅಂಶ. ಯಾರು ದ್ವೈತಿಗಳವರೆಲ್ಲ. ಹೀಗಾಗಿ ಅವರ ಪಕ್ಷವನ್ನ ಎದುರಿಸಬೇಕಾದಾಗ ಅವ್ರೇನ್ ಹೇಳ್ತಾ ಇದ್ರು ಅದೆಲ್ಲ ನಾವು ನೋಡಿದ್ದೇವಲ್ಲ. ಒಬ್ಬ ಪರಮಾಣು, ಒಬ್ಬರ ಅಭಾವ, ಇನ್ನೊಬ್ರು ಪರಮೇಶ್ವರ, ಇನ್ನೊಬ್ಬ ಮತ್ತು ಹೇಗೆ ಬೇಕಾದಷ್ಟು ಕಾರಣವನ್ನು ಹೇಳ್ತಾ ಇದ್ರು. ಆ ಯಾವುದೂ ಕೂಡ ಕಾರಣವಲ್ಲ. ನೋಡಿ, ಉಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥ ಬ್ರಹ್ಮವು ಮಾತ್ರ ಕಾರಣ.
ಬ್ರಹ್ಮವೇ ಜಗತ್ತಿಗೆ ಕಾರಣ. ಉಪನಿಷತ್ತುಗಳಲ್ಲಿ ಅದನ್ನೇ ಹೇಳಿದ್ದಾರೆ. ತಸ್ಮಾದ್ ವಾಯು ತಸ್ಮಾದಾತ್ಮನ ಆಕಾಶ ಸಂಭೂತಃ ಅಂತ ಹೇಳಿದ್ರೆ ಮತ್ತೆ ಬೇಕಾದಷ್ಟುಗಳು ಹೇಳ್ತಾರೆ. ಹೀಗೆ ಅವರ ಒಂದು ದೃಷ್ಟಿ ಇತ್ತಲ್ಲ, ಯಾವ್ಯಾವುದೋ ಜಗತ್ ಕಾರಣ, ಯಾವ್ಯಾವುದಕ್ಕೋ ಜಗತ್ ಕಾರಣತ್ವವನ್ನು ಕೊಟ್ಟಿದ್ರಲ್ಲ, ಅದನ್ನ ಅಪವಾದ ಮಾಡುವುದಕ್ಕೋಸ್ಕರ, ಅದನ್ನ ತಳ್ಳಿ ಹಾಕುವುದಕ್ಕೋಸ್ಕರ ತಳ್ಳಿ ಹಾಕಾಯ್ತು. ಹಾಗಾದ್ರೆ ಏನ್ ಕಾರಣ ಹೇಳಿ ಸ್ವಾಮಿ, ಬರೀ ನಮ್ಮದನ್ನು ತಳ್ಳಿ ಹಾಕ್ಬಿಟ್ರೆ ಆಗೋಯ್ತಾ? ಏನ್ ಹೇಳಿ ಹೇಗಾದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ರೆ ಬ್ರಹ್ಮ ಜಗತ್ ಕಾರಣ ಅಂತ. ಇದೇ ಭಾಗವನ್ನ ಇವತ್ತು ಮುಂದುವರ್ಸೋಣ. ಇಲ್ಲಿ ಸಿದ್ಧಾಂತ ಭಾಗ ಎಲ್ಲ ನಾವು ಮುಗಿಸ್ಬಿಟ್ಟಿದೆ. ಸ್ವಾಮಿಪಾದ ಹೇಳಿದ್ದಾರೆ. ಇಲ್ಲಿ ಈ ಒಂದು ಉಳಿದ ಭಾಗದಲ್ಲಿ ಇದಕ್ಕೆ ಪ್ರಮಾಣ ವಾಕ್ಯಗಳನ್ನು ಮಾತ್ರ ಅದನ್ನು ಕೊಡ್ತಾ ಇದ್ದಾರೆ. ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಮತ್ತೆ ಪ್ರಮಾಣ ವಾಕ್ಯಗಳನ್ನು ಕೊಡ್ತಾ ಇದ್ದಾರೆ. ಮುಂದಿನ ಭಾಗ ನೋಡೋಣ. ನೋಡಿ, ಹಿಂದೆ ಏನಾಗಿತ್ತು, 21ನೇ ಪುಟ. ಈಗ ನೋಡಿ, ಸೃಷ್ಟಿ ಪ್ರಕ್ರಿಯೆ ಹೇಳಿದ್ರು. ಸೋ ಕಾಮಯತ ಬಹುಶ್ಯಾಮ್ ಪ್ರಜಾಯೇಯ ಅಂತ. ಸೋ ಕಾಮಯತ ಅಂದ್ರೇನು? ಅವನು ಕಾಮಿಸಿದನು. ನಾವು ಕಾಮಿಸ್ತೇವೆ, ಅವನು ಕಾಮಿಸ್ತಾನೆ. ಅಂದರೆ ಅದಕ್ಕೆ ವ್ಯತ್ಯಾಸವನ್ನು ಹೇಳ್ತಾ ಇದ್ದ. ಏನೋ ಅದು ಇದಾಗಿತ್ತು, ಅದನ್ನು ಸುಮ್ಮನೆ ಅನುವಾದ ಮಾಡಿದ್ರೆ ಅಷ್ಟೇ. ಇಲ್ಲಿ ನಮ್ಮ ಅಂದ್ರೇನು, ಅಜ್ಞಾನಿಗಳ ವಿಷಯದಲ್ಲಿ ಈ ಕಾಮ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಂದ್ರೆ, ಇದು ನಮ್ಮನ್ನ ಪರವಶರನ್ನಾಗಿ ಮಾಡಿ, ನಮ್ಮನ್ನ ಅದರ ಕಡೆಗೆ ಪರವಶರನ್ನಾಗಿ ಮಾಡಿಕೊಂಡು ಅದೇನು ಮಾಡುತ್ತೆ, ಏನು ಅವುಗಳು ಹೇಗೆ ಹೇಳ್ತಾವೋ ಆ ದಾರಿ ನಾವು ಹೋಗ್ಬೇಕಷ್ಟೆ. ಆದರೆ ಆ ರೀತಿ ಈ ಬ್ರಹ್ಮ ಇದೆಯಲ್ಲ, ಕಾಮಯತ ಅಂತ ಹೇಳಿದ್ರಲ್ಲ, ಅವನ ಕಾಮ ಆ ಥರ ಅಲ್ಲ. ಯಾಕೆ? ಆ ಬ್ರಹ್ಮಕ್ಕೆ ಕಾಮವೇ ಆಗಲಿ ಇನ್ನೊಂದೇ ಆಗಲಿ ಪ್ರವರ್ತಕ ಅಂತ ಇಲ್ಲವೇ ಇಲ್ಲ. ಯಾರಿದ್ದಾರೆ ಪ್ರವರ್ತಕ ಅಂತ? ಬ್ರಹ್ಮಕ್ಕೆ ಇನ್ನೊಬ್ಬ ಪ್ರವರ್ತಕ ಇದೆಯಾ? ಇಲ್ಲ. ಹಾಗಾಗಿ ಏನಾಗಿದ್ದಾನೆ? ಸತ್ಯಜ್ಞಾನದ ಲಕ್ಷಣ ಆಗಿ ಈ ಕಾಮಗಳೆಲ್ಲವೂ ಏನಾಗಿದೆ? ಸ್ವಾತ್ಮಭೂತವಾಗಿದೆ. ಅದು ಬಹಳ ಮುಖ್ಯ. ಸ್ವಾತ್ಮಭೂತವಾದ ಅಂದ್ರೇನು? ಪರಮಾತ್ಮನಿಗಿಂತ ತನಗಿಂತ ಭಿನ್ನವಾಗಿ ಯಾವ ಕಾಮಗಳು ಇಲ್ಲ. ಹೀಗಿರುವಾಗ ಪ್ರವರ್ತ್ಯ ಯಾವುದು, ಪ್ರವರ್ತಕ ಯಾವುದು? ಏನೋ ಇದ್ದಾಗ ತಾನೆ ಪ್ರವರ್ತ್ಯ ಪ್ರವರ್ತಕ ಭಾವ ಬರ್ತಕ್ಕಂಥ. ಆದ್ದರಿಂದ ಅವು ಬೇರೆ ಒಂದು ಪಕ್ಷದಲ್ಲಿ ಇದ್ದ ಹಾಗೆ ಆಗೋದಿಲ್ಲ. ಮತ್ತೆ ಏನಾಗುತ್ತೆ? ಅವನಿಂದ ಅವನು ಹೇಗೆ ಹೇಳ್ತಾರೋ ಹೋಗುತ್ತದೆ ಅಂತ ಹೇಳಿ ಆ ಮುಂದಿನ ಭಾಗ ಹೇಳ್ತಾ ಇದ್ದಾರೆ. ತಸ್ಮಾತ್ ಸ್ವಭಾವ ಅನತಿರಿಕ್ತ ಏವ ಕಾಮ ಪ್ರಾಣಿ ಕರ್ಮಾಪೇಕ್ಷೆಯ ಜಾತ ಇವ ಇತಿ ವ್ಯಾಖ್ಯೆಯಂ ವಾಕ್ಯಂ. ಆದ್ದರಿಂದ ಏನಾಗಿದೆ? ಕಾಮಗಳು ಈ ರೀತಿ ಜ್ಞಾನಿಗಳಲ್ಲಿ ಪ್ರವರ್ತಿಸುವುದರಿಂದ ಏನಾಗಿದೆ? ಸ್ವಭಾವ ಅನತಿರಿಕ್ತ ಏವ ಕಾಮ ಅಂದ್ರೆ ಸ್ವಭಾವವನ್ನ ಬಿಟ್ಟು ಕೊಡದೆ, ಅತಿರಿಕ್ತ ಬಿಟ್ಟುಕೊಡ್ತಕ್ಕಂಥದ್ದು, ಅನತಿರಿ ಬಿಟ್ಟು ಕೊಡದೆ, ಸ್ವಭಾವದಿಂದ ಬಿಟ್ಟು ಹೋಗದೆ ಏನಾಗುತ್ತೆ? ಈ ಕಾಮ ಅಂತಕ್ಕಂಥದ್ದು ಪ್ರಾಣಿ ಕರ್ಮ ಅಪೇಕ್ಷೆಯ, ಆ ಪ್ರಾಣಿಗಳ ಕರ್ಮಕ್ಕೆ ಅನುಗುಣವಾಗಿ ಅವರ ಏನು ಎಲ್ಲವೇ ಈ ಒಂದು ಕಾರಣ, ಈ ಕಾರ್ಯ, ಇವೆಲ್ಲ ಕಾರ್ಯ ಇದೆಯಲ್ಲ, ಹುಟ್ಟುವುದು, ಇರುವುದು, ವಿಕಾರಗಳು, ಅವೆಲ್ಲವೂ ಕೂಡ ಪ್ರಾಣಿ ಕರ್ಮ ಅಪೇಕ್ಷೆಯ, ಆ ಪ್ರಾಣಿ ಕರ್ಮಗಳ ಅಪೇಕ್ಷೆಯಂತೆ ಜಾತ ಇವ ಹುಟ್ಟಿದಂತೆ ನಮಗೆ ತೋರ್ತಾ ಇದೆ. ಆ ಕರ್ಮಕ್ಕನುಸಾರವಾಗಿ ಅಷ್ಟೇ ಎಲ್ಲವೂ ಕೂಡ ಏನಾಗಿದೆ? ಕರ್ಮ ಮತ್ತೆ ಅದಕ್ಕನುಸಾರವಾದ ಫಲ, ಇವೆಲ್ಲವೂ ಕೂಡ
ಎಲ್ಲಿ ಬರ್ತಕ್ಕಂಥದ್ದು? ಅವಿದ್ಯಾ ಕ್ಷೇತ್ರದಲ್ಲಿ ಬರತಕ್ಕಂಥದ್ದು. ಯಾವುದರಲ್ಲಿ? ಮಾಯಾ ಕ್ಷೇತ್ರದಲ್ಲಿ ಬರತಕ್ಕಂಥದ್ದು. ಹಾಗಾಗಿ ಎಲ್ಲವೂ ಕೂಡ ಮಾಯಾವಿಯು ಸೃಷ್ಟಿ ಮಾಡಿದ ಮಾಯಾ ಪದಾರ್ಥಗಳಂತೆ ಇವು ಕೂಡ ಇದೆ. ಆ ತತ್ಕಾಲಕ್ಕೆ ಅದೆಲ್ಲ ಸತ್ಯ, ಮತ್ತೆ ಕಾಲಾಂತರದಲ್ಲಿ ಮಿಥ್ಯ. ಹಾಗೆ ಅದಕ್ಕೆ ಮಾಯಾವಿ ಉದಾಹರಣೆ ಕೊಟ್ಟರು, ಮತ್ತೆ ಸ್ವಪ್ನದ ಉದಾಹರಣೆಯನ್ನು ಕೊಟ್ಟರು. ಇದೇ ರೀತಿ ಏವಂ ತತ್ತೇಜೋ ಅಸೃಜತ, ಶೋಕಾಮಯತ ಆಯಿತು. ಈಗ ತತ್ತೇಜೋ ಅಸೃಜತ, ಅದು ಅವನ ತೇಜಸ್ಸನ್ನು ಸೃಷ್ಟಿ, ಅದು ತೇಜಸ್ಸನ್ನು ಸೃಷ್ಟಿಸಿತು. ಎಲ್ಲ ಸೃಷ್ಟಿ ಚಾಂದೋಗ್ಯ ವಾಕ್ಯ ಇದಷ್ಟೇ. ಮತ್ತೆ ಸ ಇಮಾನ್ ಲೋಕಾನ್ ಸೃಜತ ಇತರಯ ಇತ್ಯಾದ್ಯಾಹ ಶ್ರುತಯೋಪಿ ನ ಸೃಷ್ಟಿ ರೂಪ ಕೃತಿ ಪ್ರತಿಪಾದನ ಪರಾಹ. ಇವೆಲ್ಲ ಇಂಥ ವಾಕ್ಯಗಳಿದೆಯಲ್ಲ, ಇವೆಲ್ಲವೂ ಕೂಡ ನ ಸೃಷ್ಟಿ ರೂಪ ಕೃತಿ ಪ್ರತಿಪಾದನ ಪರಾಹ. ಇವೆಲ್ಲವೂ ಕೂಡ ಸೃಷ್ಟಿ ರೂಪದ ಕೃತಿ ಇವನ್ನೇ ಹೇಳೋದಕ್ಕಾಗಿ ಬರೋದಿಲ್ಲ. ಮತ್ತು ಅಕಾರ್ಯಕರಣಸ್ಯ ನಿಷ್ಕ್ರಿಯಸ್ಯ ಕೂಟಸ್ಥ ನಿತ್ಯಸ್ಯ ಈಶ್ವರಸ್ಯ ತಾದೃಶ ಪ್ರವೃತ್ತಿ ಅನುಪಪತ್ತೇ. ಯಾಕೆ ಇದನ್ನ ಪ್ರತಿಪಾದನೆ ಮಾಡೋದಕ್ಕೆ ಹೊರಟಿಲ್ಲ ಅಂತಕ್ಕಂಥದ್ದು ಅಂದರೆ, ಎಲ್ಲಾದರೂ ಕೂಡ ಆ ಬ್ರಹ್ಮಕ್ಕೆ ಈ ಸೃಷ್ಟಿಯನ್ನು ಉಂಟು ಮಾಡುವುದು, ಮತ್ತೆ ಕಾರ್ಯದಲ್ಲಿ ಪ್ರವೃತ್ತವಾಗುವುದು, ಮತ್ತೆ ಕ್ರಿಯೆ ಅಂಥದ್ದೆಲ್ಲ ಉಂಟ. ನಿಷ್ಕ್ರಿಯಂ ಮತ್ತೆ ಶಾಂತಂ. ಇಂತಹ ಬ್ರಹ್ಮಕ್ಕೆ ಇದ್ಯಾವುದು ಕ್ರಿಯೆಯನ್ನು ಹೇಳಿದ್ರೆ ಹೊಂದೋದಿಲ್ಲ, ಪರಮಾರ್ಥವಾಗಿ ಕ್ರಿಯೆಯನ್ನು ಹೇಳಿದ್ರೆ ಹೊಂದೋದಿಲ್ಲ. ಹಾಗೆ ಸೃಷ್ಟಿ ಪ್ರತಿಪಾದನ ಪರ ಅಲ್ಲ. ಯಾಕೆ ಅಂದ್ರೆ ಅಕಾರ್ಯಕರಣಸ್ಯ, ಕಾರ್ಯಕರಣ ಯಾವುದೂ ಇಲ್ಲ. ದೇಹ ಇಲ್ಲ, ಇಂದ್ರಿಯ ಇಲ್ಲ, ಮನಸ್ಸಿಲ್ಲ ಅಂತಂದ್ರೆ ಸೋಕಾಮಯತ ಎಲ್ಲಿ ಬಂತು? ಕಾಮಿಸ್ಬೇಕಾದ್ರೆ ಮನಸ್ಸಿರ್ಬೇಕಲ್ಲ, ಅಂತಃಕರಣ ಅಂತ ಇರ್ಬೇಕಲ್ಲ, ಅದಿಲ್ಲ. ಮತ್ತೆ ಅವನು ಸೃಷ್ಟಿಸಿದನು, ಕ್ರಿಯೆ ಇಲ್ಲ, ನಿಷ್ಕ್ರಿಯಸ್ಯ. ಮತ್ತೆ ಕೂಟಸ್ಥರಿತ್ಯಸ್ಯ, ಇಂಥ ಕೂಟಸ್ಥರಿತ್ಯನ ಪರಮೇಶ್ವರನಿಗೆ ಇಂತಹ ಅವನು ಸೃಷ್ಟಿ ಮಾಡಿದನು, ಅವನು ಕ್ರಿಯೆಯಲ್ಲಿ ತೊಡಗಿದನು, ಸೃಷ್ಟಿ ಪ್ರಕ್ರಿಯೆ ತೊಡಗಿಕೊಂಡನು, ಇವೆಲ್ಲ ಹೊಂದೋದೇ ಇಲ್ಲ. ತಾದೃಶ ಪ್ರವೃತ್ತಿ ಅನುಪಪತ್ತೇ, ಹೊಂದದಿರುವುದರಿಂದ ಮತ್ತೇನು? ಕಿಂ ತರ್ಹಿ ಸ್ವರೂಪೇಣೇವ ಸ್ಥಿತಸ್ಯ ತಸ್ಯ ಸನ್ನಿಧಾನ ಮಾತ್ರೇಣ ತಥಾವಿಧ ಮಾಯಿಕಿ ಸೃಷ್ಟಿರಭೂತ್. ಇಂತಹ ಪರಮೇಶ್ವರ ಯಾರು? ಕೂಟಸ್ಥರಿತ್ಯವಾಗಿರತಕ್ಕಂಥ ನಿಷ್ಕ್ರಿಯರಾಗಿರತಕ್ಕಂತಹ ಪರಮೇಶ್ವರ ಏನಾಗಿದ್ದಾನೆ? ಕೇವಲ ಸನ್ನಿಧಿ ಮಾತ್ರೇಣ, ಸನ್ನಿಧಿ ಮಾತ್ರ ಅಂತಂದ್ರೆ ಒಂದೇ, ಸಾಕ್ಷಿ ಮಾತ್ರ ಅಂದ್ರೂ ಒಂದೇ. ಕೇವಲ ಸಾಕ್ಷಿ ರೂಪದಿಂದ ಕುಳಿತಿದೆ ಅಷ್ಟೇ. ಏನ್ ಹೇಳೋದು ತಪ್ಪಾಗುತ್ತೆ, ಅವ್ರು ಹೇಳ್ಬೇಕಲ್ಲ. ಸಾಕ್ಷಿ ರೂಪದಿಂದ ಇದ್ದುಕೊಂಡು ಏನು ಈ ಸೃಷ್ಟಿಯೆಲ್ಲ ಆಯಿತು, ನಾವು ಸೃಷ್ಟರಾಗಿದ್ದೇವೆ, ನಾವು ಸೃಷ್ಟರು, ಈ ಸೃಷ್ಟಿಯನ್ನು ಮಾಡಿದವನು ಅವನು, ಇವೆಲ್ಲ ಇದೆಯಲ್ಲ, ಇವೆಲ್ಲ ಕೂಡ ಮಾಯಿತಿ ಅಂದ್ರೆ ಮಾಯೆಗೆ ಸಂಬಂಧಪಟ್ಟದ್ದು. ಹಾಗೆ ಮಾಯಾವಿಯ ಮಾಯೆಯಂತೆ ಅಷ್ಟೆ. ಇದು ಸೃಷ್ಟವ್ಯ ಪ್ರಾಣಿಕರ್ಮಾನುಗುಣಂ. ಆ ಪ್ರಾಣಿಕರ್ಮಾನುಗುಣಕ್ಕೆ ಅದಕ್ಕೆ ತಕ್ಕಂತೆ ಸೃಷ್ಟಿ ಮಾಡಿದೆವೆಲ್ಲ ಮಾಯಾವಿಯ ಮಾಯೆಯಂತೆ ಅಷ್ಟೆ. ಇತ್ಯಭಿಪ್ರಾಯ ಅಭಿಪ್ರಾಯಕಾಹ ತಾಹ. ಆ ಎಲ್ಲ ಶ್ರುತಿಗಳು ಕೂಡ ಈ ಅಭಿಪ್ರಾಯವನ್ನು ಉಳ್ಳದ್ದಾಗಿದೆ. ಏವಂ ಸವ ಏಷ ಮಹಾನಜಾತ್ಮ ಅನ್ನದೋ ವಸುದಾನ. ಇದು ಅಷ್ಟೇ, ಅವನು ಅನ್ನವನ್ನು ಕೊಡತಕ್ಕವನು, ಐಶ್ವರ್ಯವನ್ನು ಕೊಡತಕ್ಕವನು ಅಂದ್ರೆ ಇದನ್ನು ಕೂಡ ಅದೇ ರೀತಿ. ಇತ್ಯಾದಿ ಈಶ್ವರಸ್ಯ ಪ್ರಾಣಿ ಕರ್ಮ ಫಲದಾತೃತ್ವ ಅಭಿಧಾಯಿನಿ ಶ್ರುತಿರಪಿ ಏವಮೇವ ವ್ಯಾಖ್ಯಾತವ್ಯ. ಇಂತಹ ಶ್ರುತಿಗಳು ಕೂಡ ಅನ್ನವನ್ನು ಕೊಟ್ಟ, ಐಶ್ವರ್ಯವನ್ನು ಕೊಟ್ಟ, ಇನ್ನೊಬ್ಬನ ಕೊಡ್ಲಿಲ್ಲ, ಅವನು ಇವೆಲ್ಲ ಇದೆಯಲ್ಲ, ಯಾವುದದು? ವೈಷಮ್ಯ, ನಿರ್ಘಣ್ಯ. ಇವನಿಗೆ ಇವು ಕೊಟ್ಟ, ಅವನು ಕೊಡ್ಲಿಲ್ಲ,
ಇವೆಲ್ಲ ಏನು ಗೊತ್ತೇನು? ಪ್ರಾಣಿ ಕರ್ಮ ಫಲದಾತೃತ್ವ ಅಭಿದಾಯಿನಿ. ಪ್ರಾಣಿ ಕರ್ಮಗಳಿಗೆ ಅನುಸಾರವಾಗಿ ಈಶ್ವರ ಕೊಟ್ಟಾರೆ. ಇದರಲ್ಲಿ ಈಶ್ವರನ ಪಾತ್ರ ಏನೂ ಇಲ್ಲ. ಒಬ್ಬ ಜಡ್ಜು ಒಬ್ಬನ ತಪ್ಪಿತಸ್ಥ ಅಂತ ಮಾಡ್ಬಿಟ್ಟ. ತಪ್ಪಿತಸ್ಥ ಅಂತ ಮಾಡಿದಾಗ ಏನು ಅವನ ಮೇಲೆ ದ್ವೇಷ ಇತ್ತ? ಏನಿಲ್ಲ. ಇಲ್ಲ ಅವ್ನು ಬಿಡುಗಡೆ ಮಾಡ್ದ, ಅವನ ಪ್ರೀತಿ ಇತ್ತ? ಅದೂ ಇಲ್ಲ. ಮತ್ತೆ ಯಾಕೆ ಮಾಡ್ದ? ಪ್ರೀತಿ ಇಲ್ಲದೆ ಬಿಡುಗಡೆ ಹೇಗೆ ಮಾಡ್ದ ಅಂದ್ಬಿಟ್ರೆ ನೀವು? ಇಲ್ಲ ರೀ, ಅದು ಯಾವ್ದ್ರ ಮೇಲೆ ಬಲದ ಮೇಲೆ ಮಾಡ್ದ ಅವತ್ತೇನು? ಅವನ ವಕೀಲರು ಮಂಡಿಸಿದ ತರ್ಕದ ಬಲದಿಂದ ಅಷ್ಟೇ. ವಾದದ ಬಲದಿಂದ ಅವನ್ನ ಖುಲಾಸೆ ಮಾಡಿದ್ನೋ ಇಲ್ಲ ಶಿಕ್ಷೆ ಕೊಟ್ಟನೋ ಏನೋ ಒಂದು ಮಾಡಿದ. ಮತ್ತು ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ನೋಡಿ. ಇವಾಗ ಸೂತ್ರ ಬಹುಮಟ್ಟಿಗೆ ಸೂತ್ರ ಭಾಷೆ ಉದಾಹರಣೆನೇ ಕೊಡ್ತಾ ಇದೆ. ತದೇವ ಈಶ್ವರಸ್ಯ ಫಲಹೇತುತ್ವಂ ಯತ್ ಸ್ವಕರ್ಮಾನುರೂಪಾ ಪ್ರಜಾ ಸೃಜತಿ. ಆ ಪ್ರಾಣಿ ಕರ್ಮಫಲಾಪೇಕ್ಷೆ ತಕ್ಕಂತೆ ಇವನು ಸೃಷ್ಟಿಯನ್ನು ಮಾಡ್ತಾನೆ ಅಂತ ಅನ್ನೋದಕ್ಕೆ ಉದಾಹರಣೆ. ಈಶ್ವರಸ್ಯ ಫಲಹೇತುತ್ವಂ, ಈಶ್ವರನು ಫಲವನ್ನು ಕೊಡುವುದಕ್ಕೆ ಕಾರಣನಾಗಿದ್ದಾನೆ, ಅವನು ಫಲವನ್ನು ಕೊಡ್ತಾನೆ ಅಂತ ಅನ್ನೋದು ಯಾವ ದೃಷ್ಟಿಯಿಂದ? ಸ್ವಕರ್ಮಾನುರೂಪ ಪ್ರಜಾ, ತಮ್ಮ ತಮ್ಮ ಕರ್ಮಗಳಿಗೆ ಅನುಸಾರವಾಗಿರ್ತಕ್ಕಂಥ ಪ್ರಜೆಗಳನ್ನು, ಅದಕ್ಕೆ ಅನುಸಾರವಾಗಿ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾರೆ. ಸೂತ್ರ ಭಾಷೆ 3:41 ಅಂತಾರೆ. ಇದನ್ನು ನಾವು ಇನ್ನು ಇದು ಮಾಡಿಲ್ಲ, ಈ ಒಂದು ಭಾಗ ಬಂದಿಲ್ಲ. ಈ 3:241 ಅಂತ ಇದೆಯಲ್ಲ, ಇದು ಈ 3ನೇ ಪಾದ ಫಲಾಧ್ಯಾಯದಲ್ಲಿ 3ನೇ ಅಧ್ಯಾಯ ಫಲಾಧ್ಯಾಯದಲ್ಲಿ ಬಹಳ ಮುಖ್ಯವಾದ ಒಂದು ಪಾದ. ಇದು 2ನೇ ಪಾದ. ಮುಂದೆ ನಾವು ಇನ್ನೇನು ಇದು ಮುಗಿತಾರೆ 2ನೇ ಅಧ್ಯಾಯ, 3ನೇ ಅಧ್ಯಾಯ ಬರ್ತಾರೆ. ಬಂದಾಗ 2ನೇ ಪಾದ ಇದೆಯಲ್ಲ, 1ನೇ ಪಾದ ಬರೀ ಜೀವನ ಒಂದು ಗತಿ, ಹೋಗ್ತಾನೆ ಬರ್ತಾವಲ್ಲ, ಅದು ಹೇಗೆ ಅಂತಕ್ಕಂಥ ವಿಚಾರ ಮಾಡಿದ್ದಾರೆ ಬಿಡಿ. 2ನೇ ಪಾದ ಬಹಳ ಮುಖ್ಯವಾದದ್ದು. ಅದರಲ್ಲಿ ಉಭಯಲಿಂಗಾಧಿಕರಣ ಮುಂತಾದ ಅತ್ಯಂತ ಮುಖ್ಯವಾದ ಅಧಿಕರಣಗಳಿವೆ. ಅದರಲ್ಲಿ ಬರತಕ್ಕಂಥ ಒಂದು ಸೂತ್ರ ಇದು. ಪೂರ್ವಂತು ಬಾದರಾಯಣೋ ಹೇತು ವ್ಯಪದೇಶಾತ್ ಅಂತಕ್ಕಂಥ ಸೂತ್ರ. ಇನ್ನೊಂದು, ಈಶ್ವರೋ ದೇವ ಮನುಷ್ಯಾದಿ ಸೃಷ್ಟೌ ಸಾಧಾರಣಂ ಕಾರಣಂ ಭವತಿ. ನೋಡಿ, ಈಶ್ವರ ಏನ್ ಮಾಡ್ದ? ದೇವತೆಗಳನ್ನು ಸೃಷ್ಟಿ ಮಾಡ್ದ, ಮತ್ತೆ ಮನುಷ್ಯರನ್ನು ಸೃಷ್ಟಿ ಮಾಡ್ದ. ದೇವತೆಗಳು ಯಾರು ಸ್ವಾಮಿ? ಅಯ್ಯೋ, ಅವರಿಗೆ ಈ ಭೂತಿ ಅಂತಕ್ಕಂಥದ್ದು, ಭೂತಿ ಐಶ್ವರ್ಯ ಅಂತಕ್ಕಂಥದ್ದು ಅಪರಿಮಿತ, ಒಳ್ಳೆ ಭೋಗ ಪುರುಷ. ಮನುಷ್ಯ ಏನು, ಅಯ್ಯಯ್ಯೋ ಇವನು ಬಹಳ ತುಚ್ಛ ಅವ್ರ ಮುಂದೆ ಅಲ್ವಾ? ಇವನು ಸಂಸಾರ ಮಾತಾಡ್ತಾ ಇದ್ದಾರೆ, ಅವರು ಸಂಸಾರಿಗಳೇ, ಬೇರೆ ವಿಚಾರ. ಆದರೆ ಅವರು ಉತ್ಕೃಷ್ಟರು. ಇದು ಹೇಗೆ? ಈಶ್ವರನಿಗೆ ದೇವತೆಗಳನ್ನು ಸೃಷ್ಟಿ ಮಾಡ್ದ, ಮನುಷ್ಯರನ್ನು ಸೃಷ್ಟಿ ಮಾಡ್ದ. ಇದು ಕಾರಣ ಏನು? ಸಾಧಾರಣ ಕಾರಣ ಅಷ್ಟೇ. ಅವ್ರ ಮೇಲೆ ಪ್ರೀತಿ ಇಲ್ಲ, ಇವ್ರ ಮೇಲೆ ದ್ವೇಷ ಇಲ್ಲ, ಮನುಷ್ಯರ ಮೇಲೆ ಏನೂ ಇಲ್ಲ ಅವನಿಗೆ. ಮತ್ತೆ ಈ ವೈಷಮ್ಯ ಯಾಕಾಯ್ತು? ಒಬ್ಬನಿಗೆ ದೈವತ್ವವನ್ನು ಕೊಟ್ಟ, ಇನ್ನೊಬ್ಬರಿಗೆ ಮನುಷ್ಯತ್ವ ಕೊಡ್ಬೇಡ. ಯಾತಕ್ಕೆ ಅಂತಂದ್ರೆ, ದೇವ ಮನುಷ್ಯಾದಿ ವೈಷಮ್ಯೇತು ತಜ್ಜೀವಗತಾನಿ ಏವ ಅಸಾಧಾರಣಾನಿ ಕರ್ಮಾಣಿ ಕಾರಣಾನಿ ಭವಂತಿ. ಅಂದ್ರೆ ಅವನ ಜೀವ, ದೇವತೆ ಜೀವ ಮತ್ತೆ ಮನುಷ್ಯ ಜೀವ ಇದೆಯಲ್ಲ, ಇವರುಗಳು ಮಾಡಿರತಕ್ಕಂತಹ ಅಸಾಧಾರಣಾನಿ ಕರ್ಮಾಣಿ, ಅಸಾಧಾರಣವಾದ ಕರ್ಮಗಳು ಇದೆಯಲ್ಲ, ಅವು ಕಾರಣವಾಯಿತು ಈಶ್ವರನಿಗೆ. ಅವನಿಗೆ ದೇವತ್ವ ಕೊಟ್ಟ, ಇವನಿಗೆ ಮನುಷ್ಯತ್ವ ಕೊಟ್ಬಿಟ್ಟ. ಅದಕ್ಕೆ ಅವರ ಕರ್ಮಕ್ಕೆ ಕಾರಣವಾಯಿತು. ಏವಂ ಈಶ್ವರ ಸಾಪೇಕ್ಷತ್ವಾತ್ ನ ವೈಷಮ್ಯ ನಿರ್ಘಣ್ಯಾಭ್ಯಾಂ ದೃಶ್ಯತಿ. ಆದ್ದರಿಂದ ಈಶ್ವರ ನಿರಪೇಕ್ಷ ಅಲ್ಲ, ಸಾಪೇಕ್ಷ. ಏನನ್ನ ಅಪೇಕ್ಷೆ ಮಾಡ್ತಾನೆ ಈಶ್ವರ? ಸೃಷ್ಟಿ ಮಾಡುವಾಗ ಅವರವರ ಕರ್ಮಗಳನ್ನ
ಎಂಥ ಕರ್ಮಗಳನ್ನು ಮಾಡಿದ ನೋಡ್ತಾನೆ, ಅದಕ್ಕೆ ತಕ್ಕಂತೆ ಫಲ ಕೊಟ್ಬಿಡ್ತಾನೆ ಅಷ್ಟೆ. ಅವನದೇನು ಇಲ್ಲ. ಕರ್ಮ ಫಲ ಅಲ್ಲ, ಕರ್ಮ ಸಾಪೇಕ್ಷನಾಗಿ ಕರ್ಮ ಸಾಪೇಕ್ಷನಾಗಿ ಫಲವನ್ನು ಕೊಡ್ತಾನೆ, ಕರ್ಮಕ್ಕೆ ತಕ್ಕ ಫಲ ಅಂತ ಹೇಳಿ ಇದು ಅಷ್ಟು ಸೂತ್ರ ಭಾಷೆಯಲ್ಲಿ ಮಾಡಿದ್ದಾರೆ. 2:34 ಪ್ರಸಿದ್ಧ ಸೂತ್ರ. ಇದನ್ನು ನಾವು ನೋಡಿದ್ದೇವಲ್ಲ. ವೈಷಮ್ಯ ನೈರ್ಘೃಣ್ಯೇನ ಸಾಪೇಕ್ಷತ್ವಾತ್ ತಥಾ ಹಿ ದರ್ಶಯತಿ. ವೈಷಮ್ಯ ನೈರ್ಘೃಣ್ಯೇನ ಸಾಪೇಕ್ಷತ್ವಾತ್. ವೈಷಮ್ಯ ನೈರ್ಘೃಣ್ಯ ಏನು, ಒಬ್ಬನು ದೇವತಾ ಕೊಟ್ಟ, ಮನುಷ್ಯತ್ವ ಕೊಟ್ಟ, ಇನ್ನೊಬ್ಬನಿಗೆ ಇನ್ನೊಂದು ಕೀಳು ಜನ್ಮ ಕೊಟ್ಬಿಟ್ಟ, ಏನು ಎಲ್ಲ ಸಾಪೇಕ್ಷ. ಏನ್ ಸಾಪೇಕ್ಷ ಅಂದ್ರೆ ಕರ್ಮ ಸಾಪೇಕ್ಷ ಅಷ್ಟೇ, ಅದ್ರ ಮೇಲೆ ಕೊಟ್ಟ ಅಂತ ಹೇಳಿ. ಕಿಂ ಬಹುನ, ಇನ್ನು ಹೆಚ್ಚಿಗೆ ಹೇಳೋದೇನಿದೆ? ಸೃಷ್ಟಿ ಪ್ರಕ್ರಿಯಾಯಾಮ್ ಯೇ ದೋಷಾಃ ಶಂಕ್ಯಂತೆ ತೇ ಸರ್ವೇಪಿ ಮಾಯಿಕ ಕಾರ್ಯ ಕಾರಣ ವಾದ ಅಭ್ಯುಪಗಮೇ ನೈವ ದೂರೀಕೃತ ಭವಂತಿ. ಇಲ್ಲಿ ನೋಡಿ, ಅದನ್ನ ಉಪಸಂಹಾರ ಹೇಳಿದ್ರು ಸ್ವಾಮಿಪಾದರು. ಇನ್ನು ಹೆಚ್ಚಿಗೆ ಸುಮ್ಮನೆ ಉದಾಹರಣೆ ಕೊಟ್ಕೊಂಡು ಏನದು 100 ವಾಕ್ಯಗಳನ್ನು ಉದಾಹರಣೆ ಕೊಡಬಹುದು, ನಾವು ಕೊಡಬಲ್ಲವು, ಹೆಚ್ಚಿಗೆ ಬೇಡ. ಸೃಷ್ಟಿ ಪ್ರಕ್ರಿಯಾಯಾಮ್ ಯೇ ದೋಷಾಃ. ಈ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಯಾವ ದೋಷಗಳು ಉದ್ಭವವಾಗುತ್ತವೆಯೋ, ಎಷ್ಟೋ ದೋಷಗಳು ಉದ್ಭವ ಆಗುತ್ತೆ. ಹಿಂದೆ ಪರಮೇಶ್ವರ ನಿಷ್ಕ್ರಿಯ ಆಗ್ತೀರಿ, ಸೃಷ್ಟಿ ಮಾಡಬಾರ್ದು, ಹೀಗೆ ಬೇಕಾದಷ್ಟು ದೋಷಗಳು ಉದ್ಭವ ಆಗುತ್ತಲ್ಲ. ಅದು ತೇ ಸರ್ವೇಪಿ, ಅವೆಲ್ಲವೂ ಕೂಡ ನಾವು ಏನಂತ ತಿಳ್ಕೊಳ್ಬೇಕು ಅಂತ ಅವೆಲ್ಲ ಮಾಯಿಕ ಕಾರ್ಯಕಾರಣವಾದ ಅಭ್ಯುಪಗಮೇ ನೈವ. ಅವೆಲ್ಲ ಈ ಕಾರ್ಯಕಾರಣ ಭಾವ ಇದೆಯಲ್ಲ, ಈಶ್ವರ ಕಾರಣ ಮತ್ತೆ ಈ ಜೀವನಗಳು ಕಾರ್ಯ, ಜಗತ್ತು ಕಾರ್ಯ ಅಂತ ಇದೆಯಲ್ಲ, ಅದು ಮಾಯಿಕ. ಎಂದು ಒಪ್ಪಿಕೊಳ್ಳುವುದರ ಮೂಲಕ ಎಲ್ಲ ಶಂಕೆಗಳೂ ಕೂಡ ದೂರವಾಗಿ ಬಿಡುತ್ತವೆ. ಸೃಷ್ಟಿ ಪ್ರಕ್ರಿಯೆಯಲ್ಲಿ ಎಲ್ಲ ಶಂಕೆಯೂ ದೂರವಾಗಿ ಬಿಡುತ್ತೆ. ಯಾಕೆ? ಎಲ್ಲ ಮಾಯ, ಯಾವುದು ವಸ್ತುತಃ ಇಲ್ಲ. ಮತ್ತು ಅದ್ವಿತೀಯ ಸೇವ ಸತಃ ಬ್ರಹ್ಮಣ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯ ಅವಿದ್ಯಾ ಕಲ್ಪಿತ ನಾಮರೂಪ ಲಕ್ಷಣಯ ಮಾಯೆಯ ಜಗಜ್ಜನ್ಮಾದಿ ಕಾರಣತ್ವ ಸರ್ವೇಶ್ವರತ್ವ ಸರ್ವಜ್ಞತ್ವ ಸರ್ವಶಕ್ತಿತ್ವಾದಿ ಸರ್ವ ವ್ಯವಹಾರಾಣ ಉಪಪಾದನಾತ್. ನೋಡಿ, ಇದು ಎಲ್ಲ ಸಿದ್ಧಾಂತ ಭಾಗ ಆಯ್ತು. ಹೀಗೆ ಬ್ರಹ್ಮ ಏನಾಗಿದೆ? ಅದ್ವಿತೀಯ. ಬ್ರಹ್ಮ ಅದ್ವಿತೀಯ. ಹೀಗೆ ಅದ್ವಿತೀಯವಾದ ಬ್ರಹ್ಮಕ್ಕೆ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯ. ಈ ಜಗತ್ತಿದೆಯಲ್ಲ, ಈ ಜಗತ್ತನ್ನ ನಾವು ಏನ್ ಹೇಳೋದು? ಇದು ಪರಮಾತ್ಮನಿಗಿಂತ ಬೇರೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಇನ್ನು ಪರಮಾತ್ಮನೇ ಅಂತಲೂ ಹೇಳಕ್. ಯಾಕೆ? ಪರಮಾತ್ಮ ನಿತ್ಯ ನಿತ್ಯ ಸಿದ್ಧ, ನಿತ್ಯ ಬದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ. ಇದು ಹಾಗಿಲ್ಲ, ನಿತ್ಯ ಬದ್ಧ. ಇದು ಒಂದೇ ಅಂತ ಹೇಳೋಕ್ಕಾಗೋದಿಲ್ಲ, ಬೇರೆ ಅಂತೂ ಹೇಳೋಕ್ಕಾಗೋದಿಲ್ಲ. ಯಾಕೆಂದ್ರೆ ಅನುಚ್ಯೂತವಾಗಿರ್ತಕ್ಕಂಥದ್ದು ಪರಮಾತ್ಮನಿಂದಲೇ ಬಂದದ್ದು. ಕಾರಣ ಕಾರ್ಯಕ್ಕೆ ಅನನ್ಯ ಇರಬೇಕು, ಬೇರೆ ಅಂತ ಹೇಳೋಕ. ಹೀಗೆ ಅದನ್ನ ತತ್ವ ಅನ್ಯತ್ವಾಭ್ಯಾಂ ತತ್ವ ಎಂದಾಗಲಿ ಅನ್ಯತ್ವ ಎಂದಾಗಲಿ ಹೇಳುವುದಕ್ಕೆ ಆಗದೇ ಇರತಕ್ಕಂತಹ ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ ನಾಮರೂಪ ಲಕ್ಷಣಯ ಮಾಯೆಯ. ನೋಡಿ, ಇಲ್ಲಿ ಗಮನಿಸಬೇಕಾದ ಬಹಳ ಮುಖ್ಯವಾದ ಅಂಶ ಇದು. ಏನು? ಇಲ್ಲಿ ಅವಿದ್ಯಾ ಕಲ್ಪಿತ ನಾಮರೂಪ ಲಕ್ಷಣಯ ಅಂತ ಹೇಳಿದ್ರು, ಮಾಯೆಯ ಅಂತ ಹೇಳಿದ್ರು. ಅಂದ್ರೆ ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ ನಾಮರೂಪ ಲಕ್ಷಣವಾಗಿರತಕ್ಕಂತಹ ಮಾಯೆ. ಅದ್ರೇನಿದ್ದು? ಅವಿದ್ಯೇನು ಮಾಯೇನು ಒಂದು ಅಂತ ಹೇಳಿದಾಗ ಆಯ್ತಾ? ಬಾಯಿ ಬಿಟ್ಟು ಹೇಳಿದ್ದಾರೆ. ಏನು? ಅವಿದ್ಯಾ ಕಲ್ಪಿತ ನಾಮರೂಪ ಲಕ್ಷಣೆಯ ಮಾಯೆಯ. ಅದು ಯಾವುದು ಒಂದು ಅಂತ ಹೇಳಿದಾಗ ಆಯ್ತು ಸ್ವಾಮಿ. ನೋಡಿ, ಅವಿದ್ಯಾ ಕಲ್ಪಿತ ನಾಮರೂಪ ಅದೇನು? ಅವಿದ್ಯೆಯಿಂದ ಕಲ್ಪಿತವಾದದ್ದು. ಅದೇನು? ಅವಿದ್ಯೆಯ ಕಾರ್ಯವಾದದ್ದು. ಅವಿದ್ಯೆಯೇ ಮಾಯೆ ಅಲ್ಲ.
ಅವಿದ್ಯೆಯ ಕಾರ್ಯ ಮಾಯಾ. ಮತ್ತೆ ಈ ಮಾಯಾ ಅಂತಕ್ಕಂಥದಕ್ಕೆ ಪರ್ಯಾಯ ಯಾವುದು? ನಾಮರೂಪ. ನಾಮರೂಪ ಲಕ್ಷಣೆಯ ಮಾಯೆಯ. ನಾಮರೂಪ ಮತ್ತೆ ಮಾಯಾ ಅಂತಕ್ಕಂಥದ್ದು ಒಂದೇ. ನಾಮರೂಪವೇ ಇದು ಯಾವುದು? ಮಾಯೆ. ಮಾಯೆಯೇ ನಾಮರೂಪ. ಆದರೆ ಇವೆರಡೂ ಕೂಡ ಯಾವುದರಿಂದ ಕಲ್ಪಿತವಾಗಿದೆ? ಅವಿದ್ಯೆಯಿಂದ. ಅಲ್ಲಿಗೇನು ಬೇರೆ, ಈ ನಾಮರೂಪ ಮಾಯಾ ಅಂತಕ್ಕಂಥದ್ದು ಬೇರೆ. ಈ ಇರೋವಾಗ ಇಲ್ಲ ಇಲ್ಲ ಇದು ಅವಿದ್ಯೆ, ಇದನ್ನೇ ಮಾಯಾ, ಅವಿದ್ಯೆಯನ್ನೇ ಮಾಯಾ ಶಕ್ತಿ ಬೀಜ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮೂಲ ಅವಿದ್ಯೆ ಹೇಳಿದ್ರೆ ಎಷ್ಟು ಮಟ್ಟ ಬಿಡಿ, ಅದು ಬೇಡ, ಅದು ಭಾಗ ಬೇಡ ಹೇಳಿದ್ದು. ಯಾಕೆಂದ್ರೆ ಸ್ಪಷ್ಟವಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ ಇದು ಬಂದ ಅವಿದ್ಯಾ ಕಲ್ಪಿತ, ಅವಿದ್ಯಾ ಪ್ರತಿಪಸ್ಥಾಪಿತ, ಹೀಗೆ ಅನೇಕ ವಿಧವಾದ ಪದಗಳನ್ನು ಬಳಸಿದ್ದೆ ಆಚಾರ ಸೂತ್ರ ಭಾಷೆ. ಇದು ಹೀಗೆ ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ ಈ ನಾಮರೂಪ ಲಕ್ಷಣವನ್ನು ಉಳ್ಳ ಮಾಯೆಯಿಂದ ಈ ಜಗಜ್ಜನ್ಮಾದಿ ಕಾರಣತ್ವ, ಈ ಮಾಯೆಯಿಂದ ಏನಾಗಿದೆ? ಪರಮೇಶ್ವರ ಜಗತ್ತಿನ ಜನ್ಮಾದಿಯ ಕಾರಣನಾಗಿದ್ದಾನೆ. ಪರಮೇಶ್ವರ ಇನ್ನು ಸರ್ವೈಶ್ವರನಾಗಿದ್ದಾನೆ. ಪರಮೇಶ್ವರ ಸರ್ವಜ್ಞನಾಗಿದ್ದಾನೆ, ಸರ್ವಶಕ್ತಿ ಉಳ್ಳವನಾಗಿದ್ದಾನೆ, ಸರ್ವ ವ್ಯವಹಾರ ಉಳ್ಳವನಾಗಿದ್ದಾನೆ ಎಂಬುದೆಲ್ಲವೂ ಕೂಡ ಈ ಮಾಯೆಯಿಂದ. ಯಾವ ಮಾಯೆ? ಅವಿದ್ಯೆಯಿಂದ ಪ್ರತಿಪಸ್ಥಾಪಿತವಾಗಿರತಕ್ಕಂತಹ, ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ, ಅವಿದ್ಯೆಯ ಕಾರ್ಯವಾಗಿರತಕ್ಕಂತಹ ಈ ಮಾಯೆಯ ಫಲ ಇವೆಲ್ಲ. ಏನು? ಜಗಜ್ಜನ್ಮಾದಿ ಕಾರಣ ಇವೆಲ್ಲ. ಮತ್ತು ವಾಸ್ತವಿಕ ಕರ್ತೃತ್ವೋಪಾದಾನ ವಾಸ್ತವಿಕ ಕರ್ತೃತ್ವೋಪಾದಾನ ಸ್ವಾಧೀನ ಅನಭ್ಯುಪಗಮ. ಮತ್ತೆ ಇಷ್ಟೇ ಅಲ್ಲದೆ ವಾಸ್ತವಿಕ ನಿಜವಾಗಿಯೂ ಕೂಡ, ತಥ್ಯತಃ ನಿಜವಾಗಿಯೂ ಕೂಡ, ವಸ್ತುತಃ ಪರಮೇಶ್ವರ ಕಾರಣನಾಗಿದ್ದಾನೆ ಎನ್ನುವುದನ್ನ ಎಂದು ಅನಭ್ಯುಪಗಮ, ಎಂದಿಯೂ ಕೂಡ ಒಪ್ಪಿಲ್ಲ. ಮಾಯಾ ಕಾರಣವನ್ನು ಒಪ್ಪಿದ್ದಾರೆ, ಮಾಯಿಕ ಕಾರಣವನ್ನು ಒಪ್ಪಿದ್ದಾರೆ. ಆದರೆ ನಿಜವಾಗಲೂ ಕೂಡ ತಥ್ಯತಃ ವಸ್ತುತಃ ಕಾರಣನಾಗಿದ್ದಾನೆ, ವಸ್ತುತಃ ಪರಮೇಶ್ವರ ಕಾರಣ ಇದಕ್ಕಾಗಿ ಅಂತಕ್ಕಂಥದ್ದು ಎಲ್ಲೂ ಒಪ್ಪಿಲ್ಲ ಅಂತಕ್ಕಂಥದ್ದು ಅನಭಿಪ್ರಾಯ. ಬ್ರಹ್ಮಾತ್ಮೈಕತ್ವ ಜ್ಞಾನೋಪಾಯತ್ವೇನೈವ ಅಧ್ಯಾರೋಪ ದೃಷ್ಟ್ಯಾ ಶ್ರುತಿಷು ತದೈಕಾರಾತ್. ಮತ್ತೆ ಯಾಕೆ ಹೇಳಿದ್ದಾರೆ? ಬ್ರಹ್ಮಾತ್ಮೈಕತ್ವ ಜ್ಞಾನೋಪಾಯತ್ವೇನ. ಈ ಬ್ರಹ್ಮಾತ್ಮೈಕತ್ವ ಜ್ಞಾನ ಇದೆಯಲ್ಲ, ಅದನ್ನ ಉಂಟು ಮಾಡುವುದಕ್ಕೆ ಉಪಾಯತ್ವೇನ, ಉಪಾಯದಿಂದ, ಸಾಧನ ಇದಷ್ಟೇ ಬೆಳೆಸ್ಕೊಂಡಿರತಕ್ಕಂಥದ್ದು. ಬ್ರಹ್ಮವು ಕಾರಣ, ಸಾಧನ ಅಷ್ಟೇ, ಉಪಾಯ. ಯಾತಕ್ಕೆ? ಏಕತ್ವವನ್ನು ಪ್ರತಿಪಾದನೆ ಮಾಡುವುದಕ್ಕೋಸ್ಕರ. ಏಕತ್ವ ಅಂದ್ರೇನು? ಯಾವ ಸೃಷ್ಟಿಯೂ ಆಗಿಲ್ಲ, ಏನೂ ಆಗಿಲ್ಲ ಅಂತ ಪ್ರತಿಪಾದನೆ ಮಾಡುದು. ಅದಕ್ಕೋಸ್ಕರ ಇದನ್ನ ಅಧ್ಯಾರೋಪ ಮಾಡಿ, ಅಧ್ಯಾರೋಪ ದೃಷ್ಟಿಯಿಂದ ಇದನ್ನು ಹೇಳಿದ್ದಾರೆ. ಅದನ್ನು ಒಪ್ಪೋಣ, ಅಧ್ಯಾರೋಪ ದೃಷ್ಟಿಯಿಂದ ಒಪ್ಪೋಣ ಅಷ್ಟೆ. ಮತ್ತು ವ್ಯಾವಹಾರಿಕ ದೃಷ್ಟಿಯ ಮಂದ ಮಧ್ಯಮಾಧಿಕಾರಿಣ ಕರ್ಮೋಪಾಸನಾದ್ಯನುಷ್ಠಾನೇಷು ಉಪಯೋಕ್ಷ್ಯಮಾಣತ್ವಾಚ ಕಾರ್ಯಕರಣ ಭಾವಾದಿ ಪ್ರತ್ಯಾನ. ಇನ್ನೊಂದು ಕಾರಣ ಬೇಕಾದ್ರೆ ಕೊಡಬಹುದು. ಏನು? ಈ ಮಂದ ಮಧ್ಯಮಾಧಿಕಾರಿಗಳಿಗೆ ಅವರಿಗೇನು? ಅವರಿಗಿರ್ತಕ್ಕಂಥದ್ದು ಜ್ಞಾನ ಅಷ್ಟು ಮುಖ್ಯ, ಬರೀ ಕರ್ಮೋಪಾಸನೆಗಳದೇ ನಿರತರಾಗಿರ್ತಕ್ಕಂಥವ್ರು. ಅವರಿಗೆ ಉಪಯೋಗವಾಗಲಿ ಎನ್ನುವ ದೃಷ್ಟಿಯಿಂದ ಈ ಒಂದು ಕಾರ್ಯಕಾರಣ ಭಾವವನ್ನು ಹೇಳಿ, ಪರಮೇಶ್ವರ ಕಾರಣ, ಈ ಜಗತ್ತು ಕಾರ್ಯ, ಅವನ ಸರ್ವಶಕ್ತ, ಅವನ ಸರ್ವಜ್ಞ, ಇವೆಲ್ಲ ಕಿಂಚಿಜ್ಞ ಅಂತ ಹೇಳಿ ಈ ಒಂದು ಉಪಸ್ಕರ. ಮತ್ತೆ ಇನ್ನೇನೋ ಕರ್ಮಕ್ಕೋಸ್ಕರ ಯಾವುದೋ ಪೂಜೆ ಮಾಡಬೇಕು, ಅನುಷ್ಠಾನ ಮಾಡಬೇಕು, ಏನೋ ಮಾಡಿದ್ಯಾಗ ಇದಕ್ಕೋಸ್ಕರ ಹೇಳಿದ್ದಾರೆ. ಯಾರಿಗದು? ಮಂದ ಮಧ್ಯಮಾಧಿಕಾರಿ. ತಥಾಖ್ಯಾಹ ಭಾಷ್ಯಕಾರ ಪದೇ ಪದೇ ಇದನ್ನ ಭಾಷ್ಯಕಾರರು ಮತ್ತೆ 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 ಹೇಳಿದ್ದಾರೆ. ಪ್ರತಿಷಿದ್ಧ ಸರ್ವ ವಿಶೇಷಸ್ಯಾಪಿ ಬ್ರಹ್ಮಣಃ ಸರ್ವಶಕ್ತಿ ಯೋಗ ಸಂಭವತಿ ಇತಿ ಏತದಪಿ
ಅವಿದ್ಯಾ ಕಲ್ಪಿತ ರೂಪ ಭೇದೋಪನ್ಯಾಸೇನ ಉಕ್ತಮೇವ. ನೋಡಿ, ಸ್ಪಷ್ಟವಾಗಿ ಭಾಷ್ಯವನ್ನೇ ಹೇಳ್ಬಿಟ್ಟು, ಸ್ವೀಕರಣತ್ವಾನ್ನೇತಿ ಚೇತ್ ತದುಕ್ತಂ. ಈಗ ಒಂದು ಸ್ವಲ್ಪ ದಿವಸದಲ್ಲಿ ನಾವು ಹೇಳಿದ್ವಲ್ಲ, ಇದನ್ನು ವಿಚಾರ ಮಾಡಿದ್ವಲ್ಲ, ಸ್ವೀಕರಣತ್ವಾನ್ನೇತಿ ಚೇತ್ ತದುಕ್ತಂ ಅಂತಕ್ಕಂಥದ್ದು. ಮತ್ತೆ ಸಂಭವ ಇದು ಏನು, ಈ ಎಲ್ಲ ವಿಶೇಷಗಳಿಂದಲೂ ಕೂಡ ಪ್ರಸಿದ್ಧವಾಗಿದ್ದರೂ ಕೂಡ ಸರ್ವಶಕ್ತಿ ಬ್ರಹ್ಮಕ್ಕೆ ಎಲ್ಲ ಶಕ್ತಿಯೋಗವೂ ಇದೆ ಎಂಬುದು ಹೇಗೆ ಗೊತ್ತೇನು? ಅವಿದ್ಯಾ ಕಲ್ಪಿತ ರೂಪ ಭೇದೋಪನ್ಯಾಸೇನ. ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ ಈ ರೂಪ ಭೇದ ಮುಂತಾದಿಗಳ ಉಪನ್ಯಾಸ ಇದೆಯಲ್ಲ ಹೇಳ್ತಾರೆ. ಅದ್ಯಾವುದಕ್ಕೆ? ಉಪಾಯ, ಬ್ರಹ್ಮದ ಏಕತ್ವವನ್ನು ಪ್ರತಿಪಾದನೆ ಮಾಡೋ ಉಪಾಯತ್ತು ಹೇಳಿದೆ, ಅವೆಲ್ಲ ಈ ದೃಷ್ಟಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಇನ್ನೊಂದು ಹೇಳ್ತಾರೆ. ನಚೇಯಂ ಪರಮಾರ್ಥ ವಿಷಯ ಸೃಷ್ಟಿಶ್ರುತಿ ಅವಿದ್ಯಾ ಕಲ್ಪಿತ ನಾಮರೂಪ ವ್ಯವಹಾರ ಗೋಚರತ್ವ ಬ್ರಹ್ಮಾತ್ಮ ಭಾವ ಪ್ರತಿಪಾದನ ಪರತ್ವಾಚ ಇತ್ಯೇತದಪಿ ನೈವ ವಿಸ್ಮರ್ತವ್ಯಂ. ಇದು ಮುಂದೆ ಬರುತ್ತೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತಕ್ಕಂಥ ನಚೇಯಂ ಪರಮಾರ್ಥ ವಿಷಯ ಸೃಷ್ಟಿಶ್ರುತಿ. ನೋಡ್ರಿ, ಸೃಷ್ಟಿಶ್ರುತಿ ಹೇಳಿದ್ದಾರಲ್ಲ, ಏನು ಏತಸ್ಮಾತ್ ಜಾಯತೆ ಪ್ರಾಣೋ ಅಂತಂತ, ತಸ್ಮಾತ್ ವಾಯು ತಸ್ಮಾತ್ ಆತ್ಮನ ಆಕಾಶ ಸಂಭೂತ ಅಂತಂತ, ಇನ್ನು ತತ್ತೇಜೋ ಸೃಜತ, ಹೀಗೆ ಬೇಕಾದಷ್ಟು ಹೇಳಿದ್ದಾರಲ್ಲ ಸೃಷ್ಟಿ. ಅವೆಲ್ಲ ಏನು ಗೊತ್ತಾ? ಅವೆಲ್ಲ ಪರಮಾರ್ಥ ವಿಷಯ ಅಲ್ಲ ಕಂಡ್ರಿ, ಪರಮಾರ್ಥವಾಗಿ ಹೇಳಿದ್ದಲ್ಲ ಅದು. ಏನು ಗೊತ್ತೇನು? ಅವಿದ್ಯಾ ಕಲ್ಪಿತ ನಾಮರೂಪ ವ್ಯವಹಾರ ಗೋಚರತ್ವ. ಏನು? ಅವಿದ್ಯೆಯಿಂದ ಕಲ್ಪಿತವಾಗಿರ್ತಕ್ಕಂತಹ ನಾಮರೂಪ ವ್ಯವಹಾರಗಳಿಗೆ ವಿಷಯವಾಗಿರುವುದರಿಂದ, ಅವೆಲ್ಲ ಅಷ್ಟೇ ನಾಮರೂಪ ವ್ಯವಹಾರ ವಿಷಯವಾಗಿದೆ ಅಷ್ಟೇ. ಯಾವುದು ನಾಮರೂಪ? ಯಾವುದು? ಅವಿದ್ಯಾ ಕಲ್ಪಿತ. ಮತ್ತು ಬ್ರಹ್ಮಾತ್ಮ ಭಾವ ಪ್ರತಿಪಾದನ ಪರತ್ವ. ಯಾತಕ್ಕೆ ಹೇಳಿದ್ದಾರೆ ಅಂದ್ರೆ, ಬ್ರಹ್ಮಾತ್ಮ ಭಾವವನ್ನ ಪ್ರತಿಪಾದನೆ ಮಾಡಿ ತಿಳಿಸುವ ಉಪಾಯದಿಂದ ಹೇಳಿದ್ದಾರೆ ಅಂತ ಹೇಳಿ ಇನ್ನೊಂದೇ ಒಂದಿದೆ, ಅದು ಹೇಳಿ ಮುಕ್ತಾಯ ಮಾಡೋಣ. ಇಲ್ಲ, ಇನ್ನೂ ಇದೆ, ಇರೋದೆಲ್ಲ ಬರೀ ಇವೇನೆ, ಯಾರು ಪ್ರಮಾಣ ವಾಕ್ಯ. ಇನ್ನೊಂದು ಪ್ರಮಾಣ ವಾಕ್ಯ ಮಾತ್ರ ಹೇಳಿ ಮುಗಿಸೋಣ. ಯಾವುದದು? ಏಕತ್ವಾತ್ ಪ್ರವರ್ತ್ಯಾಭಾವೇ ಪ್ರವರ್ತಕತ್ವ ಅನುಪಪತ್ತಿರುತಿ ಚೇ. ಒಂದು ಅಂತ ಹೇಳುವಾಗ ಪ್ರವರ್ತ್ಯ ಅಂದ್ರೆ ಯಾವುದು ಪ್ರವರ್ತಿಸಲ್ಪಡಬೇಕೋ ಅದಿಲ್ವೇ ಇಲ್ಲ, ಒಂದೇ ಒಂದಿರ್ತಕ್ಕಂಥದ್ದು, ಎರಡೇ ಇಲ್ವೇ ಇಲ್ಲ ಪ್ರವರ್ತ್ಯ. ಹಾಗಿರುವಾಗ ಪ್ರವರ್ತಕ ಅಂತ ಹೇಗೆ ಹೇಳ್ತೀರಿ? ಪ್ರವರ್ತ್ಯಾನೇ ಇಲ್ಲ. ಪ್ರವರ್ತ್ಯ ಇದ್ರು ತಾನೆ ಪ್ರವರ್ತಕ ಅಂತ ಹೇಳೋದು. ಪ್ರವರ್ತಕ ಅಂತ ಹೇಗೆ ಹೇಳ್ತೀರಿ ಅಂದ್ರೆ, ಅವಿದ್ಯಾ, ಇಲ್ಲೂ ಅಷ್ಟೆ, ಅವಿದ್ಯಾ ಪ್ರತ್ಯುಪಸ್ಥಾಪಿತ ನಾಮರೂಪ ಮಾಯಾವೇಶ ವಶೇನ ಅಸಕೃತ ಪ್ರತ್ಯುಕ್ತತ್ವಾತ್. ಶಂಕರರಿಗೆ ಸ್ವಲ್ಪ ಬೇಜಾರಾಗೋಯ್ತು. ಏನಯ್ಯ, ಇದಕ್ಕೆ ಉತ್ತರನ ನಾವು ಹೇಳಿ 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 ಸಾಕಾಗಿ ಹೋಗಿದೆ. 100 ಸರಿ ಹೇಳಿದ್ದೇವಲ್ಲಪ್ಪ. ಏನಂತ? ಪ್ರವರ್ತ್ಯ ಇಲ್ಲ, ಪ್ರವರ್ತಕ ಹೇಗಾಗುತ್ತೆ ಅಂತ ಕೇಳೋದಿಲ್ಲ. ಇದಕ್ಕೆ 100 ಸಾರಿ ಹೇಳಿದೇವಲ್ಲಪ್ಪ. ಎಲ್ಲ ವ್ಯವಹಾರಗಳು ಕೂಡ ಅವಿದ್ಯಾ ಕಲ್ಪಿತ ಅಂತ. ನೋಡಿ, ಇನ್ನೊಂದ್ಸರಿ ಹೇಳ್ಬಿಡ್ತೇವೆ, ಕೇಳ್ಬಿಡಪ್ಪ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ನೋಡಿ. ಅವಿದ್ಯಾ ಪ್ರತ್ಯುಪಸ್ಥಾಪಿತ ನಾಮರೂಪ ಮಾಯಾವೇಶ ವಶೇನ. ಅವಿದ್ಯೆಯಿಂದ ಪ್ರತ್ಯುಪಸ್ಥಾಪಿತವಾಗಿರ್ತಕ್ಕಂಥ, ಅವಿದ್ಯೆಯಿಂದ ಎತ್ತಿ ಹಾಕಿರ್ತಕ್ಕಂಥ, ಅವಿದ್ಯೆಯಿಂದ ಬಂದಿರತಕ್ಕಂತಹ ಈ ನಾಮರೂಪ ಮಾಯಾವೇಶ, ನಾಮರೂಪ ಮಾಯಾ ಆವೇಶ ವಶೇನ. ನಾಮರೂಪ ಮಾಯ ಎಂಬುದರ ಆವೇಶದ ವಶದಿಂದ ಅವನ್ನ ಹಾಕೊಂಡ್ಬಿಟ್ಟಿದೆ ನಾವು. ಅವರ ವಶದಿಂದ ಇದು ಈ ತರ ಪ್ರಶ್ನೆಗಳೆಲ್ಲ ಉದ್ಭವ ಆಗುತ್ತೆ ಅನ್ನುವುದನ್ನ ಅಸಕೃತ ಪ್ರತ್ಯುಕ್ತತ್ವ. ಅಸಕೃತ 1 ಸರಿ ಅಲ್ಲಪ್ಪ, 100 ಸರಿ ಹೇಳಿದ್ದೇವಲ್ಲಪ್ಪ ಅಂತ ಹೇಳಿ ಅದನ್ನ ಹೇಳ್ತಾ ಇದ್ದಾರೆ. ಮುಂದಿನ ಭಾಗದಲ್ಲಿ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.